ನಿಮ್ಮಿಬ್ರು ಮತ್ತೆ ಏನ್ ಪರ್ಸನಲ್ ಇದಂಗಿದ್ರೆ ನಿನ್ನ ಎಷ್ಟು ಆಗತ್ತೆ ನಾನು ಅಷ್ಟು ಕೆಳಗಡೆ ಹಾಕ್ಬೋದು. ಕೆಳಗಿಟ್ ಮಾತಾಡೋದು ನಿನ್ ಪ್ರಕಾರ ಏನ್ ಕೆಳಗಿಟ್ ಮಾತಾಡೋದು? ಎಷ್ಟು ಕೆಳಗಾಗಿದೆ ಅಂತ ಅಂದ್ರೆ ಮನೇಲಿ ಏನೇನ್ ಮಾಡಿದ್ದೆ ಅದೇ ರೀಸನ್ಗೆ ನೀವು ಬಿಗ್ ಬಾಸ್ ಮನೇಲಿ ಈಗ ಟಿಕೆಟ್ ಟು ಟಾಪ್ 6 ಅನ್ನೋ ಒಂದು ಟಾಸ್ಕ್ ಅನ್ನ ನಡೀತಿದೆ. ನಿಮಗೆ ಗೊತ್ತಿರಬಹುದು, ಬೆಳಗ್ಗೆ ತಾನೇ ಧ್ರುವಂತ್ ಅವರು ಓಪನ್ ಚಾಲೆಂಜ್ ಅನ್ನು ಹಾಕಿ ಗಿಲ್ಲಿಯನ್ನ ಸೋಲಿಸಿ ಟಿಕೆಟ್ ಟು ಟಾಪ್ 6 ಇಂದ ಹೊರಗಡೆ ಇಟ್ಟಿದ್ದಾರೆ. ಈಗ ಬಿಗ್ ಬಾಸ್ ಅವರು ಈ ಒಂದು ಮನೆಯಲ್ಲಿ 2 ಟೀಮ್ಗಳ ರಚನೆಯನ್ನ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಅನ್ನ ಮಾಡ್ತಾರೆ. ನಾನು ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ಲೈವ್ ಅಲ್ಲೂ ಕೂಡ ನೋಡಿದ್ದೀನಿ. ಈಗ ಪ್ರೋಮೋನು ಕೂಡ ಅದರ ಬಗ್ಗೆನೇ ಬಿಟ್ಟಿದ್ದಾರೆ. ಸೊ 2 ಟೀಮ್ ಮಾಡ್ಕೋಬೇಕು. ಆದ್ರೆ 2 ಟೀಮಲ್ಲೂ ಒಬ್ಬೊಬ್ಬ ಗಂಡು ಮಕ್ಕಳು ಇರಬೇಕು. ಅದರಲ್ಲಿ ಒಂದು ಟೀಮಲ್ಲಿ ಧ್ರುವಂತ್ ಇದ್ರೆ ಇನ್ನೊಂದು ಟೀಮಲ್ಲಿ ರಘುವಣ್ಣ ಇರಬೇಕಾಗತ್ತೆ. ಇನ್ನುಳಿದಂತೆ 4 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲೂ ರಾಶಿಕಾ, ರಕ್ಷಿತಾ, ಕಾವ್ಯ ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವರು ಆಡಬೇಕು. ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಅನ್ನೋದು ಶುರುವಾಗಿದೆ, ಮತ್ತೆ ಈಗೋ ಅನ್ನೋದು ಶುರುವಾಗಿದೆ. ಧ್ರುವಂತ್ ಮತ್ತು ಅಶ್ವಿನಿ ಅವರ ಟೀಮ್ ಸೇರ್ಲಿಕ್ಕೆ ಇಲ್ಲಿ ಕಾವ್ಯನ್ಗೂ ಇಷ್ಟ ಇಲ್ಲ, ರಾಶಿಕನ್ಗೂ ಇಷ್ಟ ಇಲ್ಲ, ರಕ್ಷಿತನ್ಗೂ ಇಷ್ಟ ಇಲ್ಲ. ಆದ್ರೆ ರಘು ಅವರ ಟೀಮ್ ಸೇರಕ್ಕೆ 3 ಜನಕ್ಕೂ ಕೂಡ ಇಷ್ಟ ಇದೆ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ರಾಶಿಕಾ ಮತ್ತೆ ರಕ್ಷಿತಾ ಇಬ್ರಿಗೂ ಕೂಡ ರಘುವಣ್ಣ ಈಗ ನನ್ನ ಟೀಮಲ್ಲಿ ಆಡಬೇಕು ಅನ್ನೋದು ಬಂದ್ಬಿಟ್ಟಿದೆ. ಕಾವ್ಯ ಆ ಕಡೆ ಈ ಕಡೆ ಅಂತ ಹೇಳಿ ಕಾದು ಕೂತಿದ್ದಾಳೆ. ಆದ್ರೆ ಈ ಸಂದರ್ಭದಲ್ಲಿ ರಾಶಿಕಾ ಮತ್ತು ರಕ್ಷಿತನ ನಡುವೆ ಒಂದು ಜಗಳ ಶುರುವಾಗತ್ತೆ. ಅದೇನಂತ ಹೇಳಿದ್ರೆ, ರಾಶಿಕಾ ಹೇಳ್ತಾಳೆ ಅವರ ರಘುವಣ್ಣನ ಹತ್ರ ಹೋಗಿ, ನೀವೇನಾದ್ರೂ ರಘುವಣ್ಣ ರಕ್ಷಿತನ ನಿಮ್ಮ ಟೀಮಿಗೆ ಸೇರ್ಕೊಂಡ್ಬಿಟ್ರೆ ಅವಳು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ತಾಳೆ. ಫಸ್ಟ್ ಆಫ್ ಆಲ್ ಅವಳಿಗೆ ಟಾಸ್ಕ್ಗೆ ಅರ್ಥ ಆಗಲ್ಲ, ಅವಳು ಎಡ್ಬಿಡಂಗಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಆಮೇಲೆ ಬಂದು ರಕ್ಷಿತಾ ಹೇಳ್ತಾರೆ, ಇವರೆಲ್ಲಾನು ಕೂಡ ಸೆಲ್ಫಿಶ್ಗಳು, ಇಂತಹ ಸೆಲ್ಫಿಶ್ಗಳ ಜೊತೆ ಸೇರ್ಕೊಂಡು ಆಟ ಆಡಿದ್ರೆ ನಮ್ಗೆ ಗೆಲ್ಲೋಕ್ಕಾಗಲ್ಲ ಅಂತಾನು ಕೂಡ ರಕ್ಷಿತಾ ಡೈರೆಕ್ಟ್ ಆಗಿ ಹೇಳ್ತಾಳೆ. ಆಮೇಲೆ ರಕ್ಷಿತನ ವಿರುದ್ಧ ತಿರುಗಿದಂತಹ ರಾಶಿಕಾ ಹೇಳ್ತಾಳೆ, ಸೊ ನೀನ್ ಎಂತಹ ಎಲ್ಲವರನ್ನು ಕೆಳಗಿಟ್ಟು ಮಾತಾಡ್ತೀಯೋ, ನಿನ್ನ ಬುದ್ಧಿಯನ್ನ ಬಿಟ್ಟು ಬಾಳೋದಿಲ್ಲ ನೀನು ಅಂತ ಹೇಳಿ ಅವಳನ್ನ ಮಾತಾಡಬೇಕಾದ್ರೆ ಅಲ್ಲೇ ಮಲಗಿದಂತಹ ಗಿಲ್ಲಿ ರಾಶಿಕನ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾರಿಗೆ ಹೇಳ್ತಿದ್ದಾರೆ, ರಕ್ಷಿತೆಯಲ್ಲಿ ಕೆಳಗೆ ಹಾಕಿ ಮಾತಾಡಿದಾಳೆ ಅಂತ ಹೇಳಿ ಕೇಳಿದಾಗ, ನಿನ್ನ ಯೋಗ್ಯತೆ ಏನು, ಅವಳ ಯೋಗ್ಯತೆ ಏನು, ನಿಮ್ಮಿಬ್ರು ಒಂದೇ ಥರ ಗುಣ ನಿಮ್ದು, ನಿನ್ನ ಯೋಗ್ಯತೆಗೆ ನೀನು ಸೋತು ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿ ಗಿಲ್ಲಿಯ ಮೇಲೆ ರೇಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವರಿಬ್ಬರ ಜಗಳ ಬಂದು ಈಗ ದೊಡ್ಡದಾಗಿದೆ. ಏನೇ ಆಗ್ಲಿ, ರಾಶಿಕಾ ಮೊದಲಿಂದನೂ ಕೂಡ ರಕ್ಷಿತನ ಕೆಟ್ಟದಾಗಿ ನೋಡ್ಕೊಂಡು ಬಂದಿದ್ದು, ಕೆಳಗೆ ಹಾಕಿ ತೊಳೆಯುವಂತ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದು. ಇಲ್ಲಿ ಅವಳು ಗೆಲ್ಬೇಕಂತ ಅಷ್ಟೇ. ಈ ಒಂದು ರಾಶಿಕಾ ಈ ಹಿಂದಿನ ಹಲವಾರು ಒಂದು ಟಾಸ್ಕ್ ಗಳನ್ನ ನೋಡ್ಕೊಂಡು ಹೋದ್ರೆ ತನ್ನ ಸೆಲ್ಫಿಶ್, ತನ್ನ ಒಂದು ಈಗೋಗೋಸ್ಕರ ಕ್ಯಾಪ್ಟನ್ಶಿಪ್ ಅನ್ನೇ ಬಿಟ್ಕೊಟ್ಟಿದ್ಲು, ಆ ಟಾಸ್ಕ್ ಇಂದ ಹೊರಗಡೆ ಬಂದಿದ್ಲು. ಈಗ ನಾನು ರಘುವಣ್ಣನ ಟೀಮೇ ಸೇರ್ಬೇಕು ಅಂತ ಹೇಳಿ ರಕ್ಷಿತನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾಳೆ. ಇದರ ಬಗ್ಗೆ ಧ್ವನಿ ಎತ್ತಿರುವಂತಹ ಗಿಲ್ಲಿಗೆ ಬೆಳಿಗ್ಗೆ ಸೋತು ಟಾಪ್ 6 ಇಂದ ಹೊರಗೆ ಬಂದಿರೋ ನಿನ್ನ ಯೋಗ್ಯತೆ ನೋಡ್ಕೊ ಅಂತ ಹೇಳಿ ಅವನನ್ನು ಕೂಡ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಮೂರು ಜನರ ಟೀಮ್ ಅಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವ್ರ ಜೊತೆಗೆ ಹೋಗಿ ಯಾರು ಆಡ್ತಾರೋ ಅವರೇ ಗೆಲ್ಬಹುದೇನೋ ಅಂತ ಹೇಳಿ ನನಗನ್ಸುತ್ತೆ. ಇವ್ರು 3 ಜನದಲ್ಲಿ ಈಗ ಹೋಗ್ಬಿಟ್ಟು ರಕ್ಷಿತಾ ಅಥವಾ ಕಾವ್ಯ ಇಬ್ಬರಲ್ಲಿ ಒಬ್ರು ಹೋಗಿ ಅಶ್ವಿನಿ ಅವರ ಟೀಮಲ್ಲಿ ಗೆದ್ರೆ 100% ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಅವರನ್ನೇ ಟಾಪ್ 6ಗೆ ಕಳಿಸುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.